200 ವರ್ಷಗಳ ಇತಿಹಾಸ ಇರುವಂಥ ಚಿಕ್ಕೋಡಿ ನ್ಯಾಯಾಲಯದ ಹೊಸ ಕಟ್ಟಡ ಸಂಕೀರ್ಣವನ್ನು ಇವತ್ತು ಭಾಳ ಸಂತೋಷದಿಂದ ಅಭಿಮಾನದಿಂದ ಉದ್ಘಾಟನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಎಲ್ಲರೂ ಬಂದಿದ್ದೇವೆ. ವರಾಳಿ ಸಾಹೇಬರು ಬಂದಿದ್ದಾರೆ, ನಮ್ಮ ಕರ್ನಾಟಕದ ಮುಖ್ಯ ನ್ಯಾಯಾಧೀಶರು ಬಂದಿದ್ದಾರೆ. ಇದೊಂದು ವಿಶೇಷ ಪ್ರಸಂಗ, ಸಂದರ್ಭ, ಇತಿಹಾಸವನ್ನು ನೆನಪಿಸಿಕೊಳ್ಳುವಂಥ ಸಂದರ್ಭ. ಈ ಬಾರ್ ಬಗ್ಗೆ, ಈ ನ್ಯಾಯಾಲಯದ ಬಗ್ಗೆ ಮಾತನಾಡುವಾಗ ಅಂಬೇಡ್ಕರ್ ಅವರು ಈ ನ್ಯಾಯಾಲಯಕ್ಕೆ ಬಂದು ನ್ಯಾಯಕ್ಕಾಗಿ ತಮ್ಮ ಹೋರಾಟವನ್ನು ಮಾಡಿರುವಂಥದ್ದು ಇಲ್ಲಿ ಇತಿಹಾಸವನ್ನು ಕೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ನ್ಯಾಯಾಲಯದ ಬಾರ್ ಏನಿದೆ, ಚಿಕ್ಕೋಡಿ ಬಾರ್ ಏನಿದೆ, ನಮ್ಮ ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ಕೊಟ್ಟಿದೆ. ಈಗ ನಾವು ವಿಧಾನಸಭೆಯ ಸ್ಪೀಕರ್ಗಳನ್ನು ನೆನಪು ಮಾಡಿಕೊಳ್ಳುವಾಗ ಬೆಸ್ಟ್ ಸ್ಪೀಕರ್ಸ್ ಯಾರು ಅಂಥೇಳಿ ನಮ್ಗೆ ಮಾನ್ಯ ಕಟಾವಳಿಯವರ ಹೆಸರು ತಕ್ಷಣ ಬರ್ತದೆ. ಅದೇ ರೀತಿ ರಾಷ್ಟ್ರ ರಾಜಕಾರಣದೊಳಗೆ ಭಾಳ ದೊಡ್ಡ ಹೆಸರು ಮಾಡಿದವರು, ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪ್ ಮೂಡಿಸಿರ್ತಕ್ಕಂಥ ಬಿ ಶಂಕರಾನಂದ್ ಅವರು ಈ ಬಾರ್ನವರು. ರಗಡ ಮಂದಿ MP ಗಳನ್ನು ಕೊಟ್ಟಿದೆ ಈ ಬಾರು, ರಗಡ ಮಂದಿ MLAಗಳನ್ನು ಕೊಟ್ಟಿದೆ. ಅಷ್ಟು ಇತಿಹಾಸ ಹೊಂದಿರುವಂಥ ಈ ಚಿಕ್ಕೋಡಿ ನ್ಯಾಯಾಲಯದ ಈ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಳ್ತಾ ಇದ್ದೀವಿ. ಜನರಿಗೆ ನೆನಪಿಸ್ಬೇಕಾಗಿರ್ತಕ್ಕಂಥ ಕೆಲಸ ನಮ್ಮದು, ನಿಮ್ಮದು, ಎಲ್ಲರದು. 200 ವರ್ಷದ ಹಿಂದೆ ನಮ್ಮ ಮುಂಬೈ ಪ್ರಾಂತ ಇದ್ದಂಥ ಸಂದರ್ಭದಲ್ಲಿ ಬಾಂಬೆ ಸ್ಟೇಟ್ ಅಂತ ಇದ್ವಿ. ಆ ಬಾಂಬೆ ಸ್ಟೇಟ್ ಇದ್ದಂಥ ಸಂದರ್ಭದಲ್ಲಿ ಕರಾಡದಿಂದ ಧಾರವಾಡದವರೆಗೆ ಕೋರ್ಟ್ಗಳೇ ಇರಲಿಲ್ಲ. ಇದು ಚಿಕ್ಕೋಡಿ ಕೋರ್ಟ್ ಮಾತ್ರ ಇತ್ತು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಇತಿಹಾಸ ರೋಚಕವಾಗಿದೆ. ಇಲ್ಲಿ ಜಡ್ಜಸ್ ಎಂತೆಂಥ ಜಡ್ಜಸ್ ಆದರು. ಇವನ್ ದ ಚಿಕ್ಕೋಡಿ ಬಾರ್ ಹ್ಯಾಸ್ ಗಿವನ್ ಹೈಕೋರ್ಟ್ ಜಡ್ಜಸ್. ಮುನ್ರೋನ್ ಅಂತ ಬ್ರಿಟಿಷ್ ಜಡ್ಜ್ ಹೂ ಗೇವ್ ಫೈನಲಿ ದ ರಿಪೋರ್ಟ್ ಆನ್ ಎಜುಕೇಷನ್, ಅವರು ಸಹಿತ ಇಲ್ಲಿ ಜಡ್ಜ್ ಆಗಿದ್ದರು. ಇಂಥ ಇತಿಹಾಸದ ಈ ಚಿಕ್ಕೋಡಿ ನ್ಯಾಯಾಲಯದ ಕಟ್ಟಡ ಸಂಕೀರ್ಣವನ್ನು ಉದ್ಘಾಟನೆ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸರ್, ಮಹಾರಾಷ್ಟ್ರ MP ಧೈರ್ಯಶೀಲ ಮಾನ್ಯ ಅವರು ಮೊಹಮ್ಮದ್ ಗೋಸಲ್ DC ವಿರುದ್ಧ ಸ್ಪೀಕರ್ಗೆ ದೂರು ನೀಡ್ತಾರೆ ಸರ್, ಹಕ್ಕುಚ್ಚಿಕೆ ಮನ್ನಣೆ ಮಾಡಬೇಕು. ಎದಕ್ಕೆ? MBS ಮೇಲೆ ಕ್ರಮ ತಗೊಂಡಿದ್ದಕ್ಕೆ ಅವರಿಗೆ ಪ್ರತಿ ಬಾರಿ ಮಹಾರಾಷ್ಟ್ರ ಮಹಾಮೇಳಕ್ಕೆ ಅನುಮತಿ ನೀಡ್ತಿತ್ತು, ಆದರೆ ಈ ಬಾರಿ ನೀಡಿಲ್ಲ. ಅನ್ಯಾಯ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ. ನಾನು ಇಷ್ಟೇ ಹೇಳ್ಬೋದು, ಎಲ್ಲೂ ಇಲ್ಲದ ಗೊಂದಲನ ಸೃಷ್ಟಿ ಮಾಡೋದಕ್ಕೆ ಯಾಕೆ ಹೋಗ್ತೀರಿ ಸಹೋದರರೇ? ಏನೂ ಗೊಂದಲ ಇಲ್ಲ. ಬೆಳಗಾವಿಯಾಗ ಗೊಂದಲ ಇಲ್ಲ, ನಿಪ್ಪಾಣ್ಯಾಗ ಗೊಂದಲ ಇಲ್ಲ, ಎಲ್ಲಿಯೂ ಗೊಂದಲ ಇಲ್ಲ. ಯಾಕೆ ಸೃಷ್ಟಿ ಮಾಡೋದಕ್ಕೆ ಹೋಗ್ತೀರಿ? ಶಾಂತವಾಗಿದ್ದೇವೆ ನಾವು. ಅಣ್ತಮ್ಮಗಿಂತ ಹೆಚ್ಚು ನಾವು ಸೌಹಾರ್ದದೊಳಗಿರುವಾಗ ನೀವು ರಾಜಕೀಯಕ್ಕಾಗಿ ಇಂಥ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡೋದು ಸೂಕ್ತವಾದದ್ದಲ್ಲ ಅಂಥೇಳಿ ಮಾತ್ರ ನಮ್ಮ ಮಹಾರಾಷ್ಟ್ರದ ಸಹೋದರರಿಗೆ ಯಾರಿಗೇನು ಇದನ್ನು ಕೊಡ್ತೇನೆ ಅಂತ ಹೇಳಿದರು, ಪ್ರಿವಿಲೇಜ್ ಮೋಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ನಾನು ಕಿವಿ ಮಾತು ಹೇಳ್ತೀನಿ. ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಬಹಳಷ್ಟು ಆಸೆ ಇತ್ತು. ಬಹಳಷ್ಟು ನಮ್ಮ ಸ್ಥಳೀಯ ಸಚಿವರಾಗಲಿ ಶಾಸಕರು ಬಹಳಷ್ಟು ಹೋರಾಟ ಮಾಡಿದ್ರು. ಯಾಕೆ ಬೇಕಾಗಿತ್ತು ಸರ್? ಮತ್ತೆ ಹಿನ್ನೆಲೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಸಭೆ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿದವ್ರ ಜೊತೆಗೆ, ಚಿಕ್ಕೋಡಿಯವ್ರ ಜೊತೆಗೆ, ಗೋಕಾಕದವ್ರ ಜೊತೆಗೆಲ್ಲ ಸಭೆ ಮಾಡಿದ್ದಾರೆ. ಇನ್ನೇನು ಭಾಳ ದಿವಸ ಹೋಗಲಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಕನ್ವಿನ್ಸ್ ಮಾಡಿ ಮುಂದಿನ ಹೆಜ್ಜೆಗಳನ್ನು ಇಡಿಸೋದಕ್ಕೆ ಬೇಗ ಪ್ರಕ್ರಿಯೆ ಪ್ರಾರಂಭ ಆಗಬಹುದು ಅಂತ ನಾನು ಅಪೇಕ್ಷೆ ಮಾಡ್ತೀನಿ.